ಕೊಡಲೇಬೇಕು. ಅನ್ಯಾಯ ಅನ್ಯಾಯ मंत्रीपद पाहिजेच, द्यायलाच पाहिजे मॅडमला. मॅडम मंत्री होऊन 3 वर्ष काम केलेल्या महिलांसाठी महिलांचं सक्षमीकरण झालेलं लक्ष्मीदेवी हेब्बाळकर मॅडम यांना मंत्रीपद मध्ये नाव घेतलेलं नाहीये का? चांगलं काम केलेलं आहे ताईने, अनेक जनतेसाठी काम केलेलं आहे, दिवस रात्र फक्त जनतेच्या सेवेसाठी ताईने आपलं आयुष्य वेचलेलं आहे. आज आम्हाला आशा होती की मॅडम उपमुख्यमंत्री होतील म्हणून, पण आम्हाला वाईट वाटत आहे की ताईंना आज मंत्रीपद मध्ये नाव नाही आहे. त्याच्यासाठी आम्ही संपूर्ण बेळगाव ग्रामीणची जनता आज रस्त्यावरती उतरलोय. आमच्या ताईंना मंत्रीपद द्यायलाच पाहिजे, नाही दिला तर आम्ही आत्महत्या करायला सुद्धा मागं पुढे बघणार नाही, हटणारच नाही आम्ही. माझं नाव व्यंकट पाटील, उसगाव ब्लॉक युवा काँग्रेस अध्यक्ष, सर्व महिला काँग्रेस अध्यक्ष आहे. महिला बाल कल्याण मंत्री 3 वर्ष केल्या आणि त्यांनी महिलांचं चांगलं कार्य केलेत. आमच्या ग्रामीण मध्ये बघितलं तर महिलांसाठी त्यांनी झटलेलं आहे आणि कालपर्यंत बघितलं तर त्यांचं लिस्ट मध्ये नाव होतं आणि सकाळी बघितलं तर लिस्ट मध्ये नाव गायब झालेलं आहे. तर आमच्या मॅडमना हे मंत्रीपद मिळालंच पाहिजेत, नाहीतर आम्ही धरणे धरणार, मोर्चा काढणार, सगळं काही काय करायचं आहे ते आम्ही करणार आहे. मॅडमना हे मंत्रीपद मिळालंच पाहिजे. ನಂದ ಮುಸ್ತಾಕ್ ಮುಲ್ಲಾ ನಾ ನಗರ ಸೇವಕ ಮಾತಾಡೋದ. ಇವ್ರ ಅಕ್ಕಾರು ಇಲ್ಲಿ ಚಲೋ ಕೆಲಸ ಮಾಡಿದಾರ ಕರ್ನಾಟಕದಾಗ, ಅವ್ರಿಗೆ ಮಂತ್ರಿ ಸೀಟ್ ಕೊಡ್ಬೇಕಾ? ಯಾಕ ನಮ್ ಕಾಂಗ್ರೆಸ್ ಸರ್ಕಾರ ಯಾಕೋತಿ 3 ವರ್ಷ ಅವ್ರು ಮಾಡಿದಾರಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಸಲುವಾಗಿ ಇದ ಅವ್ರು ಬಾಳ ಒಳ್ಳೆ ಕೆಲಸ ಮಾಡಿದಾರು. ನಂದೇನೈತಿ ಹೈಕಮಾಂಡ್ ರಾಹುಲ್ ಗಾಂಧಿಗೆ ಅವ್ರಿಗೆ ಏನ್ ಹೇಳತ್ರಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು. ಅವ್ರಿಗೆ ಯಾಕ ಗೊತ್ತೈತಿ, ಅವ್ರು ಮಹಿಳಾ ಅದಾರಲ್ಲ ಬಾಳ ಒಳ್ಳೆಯವ್ರ ಅದಾರು. ಅಕ್ಕಾರ ನಮ್ಮದ ಬಾಳ ಅಂದ್ರ ಅವ್ರಿಗೆ ಏನ ಎಲ್ಲಾ ಗೊತ್ತೈತಿ.
ಎಲ್ಲ ಅವ್ರಿಗೆ ಮಿನಿಸ್ಟರ್ ಸೀಟ್ ಕೊಡ್ಬೇಕು. ನಮ್ಮದು ಅರ್ಧ ಐತಿ. ಕೊಟ್ಟಿಲ್ಲ ಮುಂದೇನು ಯಾವ ರೀತಿ ಹೋರಾಟ ಇಲ್ಲ ಅವ್ರು ಕೊಡ್ತಾರ ನಂಗೆ ಭರೋಸೆ ಐತಿ. ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಹೋರಾಟ ಮಾಡಿ ಆತ್ಮಹತ್ಯೆ ನಾವು ಮಾಡ್ಕೋತವ್ರಿ. ನಾನ ಫಸ್ಟ್ ಮಾಡ್ಕೋತಾನ್ರಿ. ಹಾ ಇಲ್ಲಿ ಸೇರೋದು ಯಾವ್ದಕ್ಕಂದ್ರ ಯಾವ ಕಾರಣಕ್ಕಂದ್ರ ಕರ್ನಾಟಕ ಸರ್ಕಾರದ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗೈತಿ. ನಾವು ಇವತ್ತು ಸಾಯಂಕಾಲದವರೆಗೂ ಒಂದು ಭರವಸೆ ಇಟ್ಕೊಂಡಿದ್ದು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ನಮ್ಮ ಮತ್ತೆ ಮಂತ್ರಿ ಸ್ಥಾನ ಸಿಗತ್ತದ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಷಡ್ಯಂತ್ರದಿಂದ ನಮ್ಮ ಅಕ್ಕ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದಕ್ಕ ಪೂರ್ತಿ ನಮ್ಮ ವಿರೋಧ ಐತಿ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಫಸ್ಟ್ ಯೋಚನೆ ಮಾಡ್ರಿ. ಕರ್ನಾಟಕ ರಾಜ್ಯದಾಗ ಯಾರ ಮಹಿಳಾ ಲೀಡರ್ ಅದಾರ ಅಂತಂದ್ರ ಪ್ರಥಮ ಸ್ಥಾನದಾಗ ಯಾರದಾರು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರ ಅದಾರ. ಅವ್ರಿಗೆ ನೀವು ಮನ್ನಣೆ ಕೊಡ್ಲೇಬೇಕು. ಯುವಕರಿಗೆ ಆಯ್ತು, ಆಮೇಲೆ ಮಹಿಳೆಯರಿಗೆ ಆಯ್ತು, ಮಹಿಳಾ ಸಬಲೀಕರಣ ಆಯ್ತು, ಎಲ್ಲಾ ದುಡ್ದಾರ ಮೇಡಮ್. ರಾಜ್ಯಾದ್ಯಂತ ಸಂಘಟನೆ ಐತಿ. ದಯಮಾಡಿ ಅವ್ರಿಗೆ ಸೇವೆಗೆ ನೀವು ಮನ್ನಣೆ ಕೊಟ್ಟಾರ ಮಂತ್ರಿ ಸ್ಥಾನ ಕೊಡಕಬೇಕು. ಯಾಕೆ ರಾಹುಲ್ ಗಾಂಧಿ ಅವರು ಒಂದ್ ಮಾತು ಹೇಳಿದಾರ, ನಾವು ಮಹಿಳೆಯರಿಗೆ ಆದ್ಯತೆ ಕೊಡ್ತೇವು ಅಂತ. ಈ ಸಚಿವ ಸಂಪುಟದಾಗ ಈಗ ಏನ್ ರಚನೆ ಆಗಿಲ್ಲ, ಒಬ್ಬರಿಗೆ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಮಹಿಳೆಯರಿಗೆ ಒಬ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ದಯಮಾಡಿ ನಾವು ಹೈಕಮಾಂಡ್ ಅವ್ರಿಗೆ ಮತ್ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇವು. ಆ ಮಹಿಳಾ ಸ್ಥಾನ ಒಂದಾರು ಅಥವಾ 2 ಕೊಡ್ತಾರೆ, 1 ಕೊಡ್ತಾರೆ, ನಿಮಗ್ ಬಿಟ್ಟಿದ್ದು. ಒಂದು ಸ್ಥಾನ ಮಾತ್ರ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೂ ನೀವು ಕೊಡಾಕಬೇಕು. ಮಂತ್ರಿ ಸ್ಥಾನ ಮಂತ್ರಿಯಾಗಿ ನಾವು ನೋಡಾಕಬೇಕು. ಇನ್ನೇ 2 ವರ್ಷ ಅವ್ರು ಮಾಡ್ಬೇಕ. ಗೃಹಲಕ್ಷ್ಮಿ ಅನ್ನುವಂತ ನಿಮ್ ಸರ್ಕಾರಿ ಯೋಜನೆಯನ್ನ ಪೂರ್ತಿ ಈಗ ರಾಜ್ಯಾದ್ಯಂತ ಸಕ್ಸಸ್ ಮಾಡಿದಾರೆ. ಯಾರಂತಂದ್ರ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವ್ರು ಮಾಡಿದಾರ. ದಯಮಾಡಿ ಅದನ್ನ ಮನ್ನಣೆ ಇಟ್ಕೋಬೇಕು. ಇನ್ನೂ ಇಟ್ಕೊಂತಾರ ನೀವು ನಮಗ ಮಂತ್ರಿ ಸ್ಥಾನ ಕೊಡ್ಬೇಕು. ನೀವು ಕೊಡ್ಲಿಲ್ಲ ಅಂತಂದ್ರ ಇಡೀ ಬೆಳಗಾವ್ ನಾವು ಬಂದ್ ಮಾಡಕ್ಕೂ ಹೆಸೋದಿಲ್ಲ. ದಯಮಾಡಿ ಉಗ್ರವಾದ ಹೋರಾಟ ಇವತ್ತು ನಾವು ಸ್ಟಾರ್ಟ್ ಮಾಡಿದೆವು. ಇದನ್ನ ನಾವು ಕೈ ಬಿಡೋದಿಲ್ಲ. ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೇವೆ.